ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರಾವಣ ಮಾಸ ಬಂದಾಕ್ಷಣ ಭಾರತದ ಮನೆ ಮನೆಗಳಲ್ಲಿ ವಿಶೇಷ ಸಂಭ್ರಮ ಮೂಡುತ್ತದೆ. ಆ ದಿನ ವಿವಾಹಿತ ಮಹಿಳೆಯರು ಹೊಸ ಸೀರೆ ಧರಿಸಿ ಕಲಶವನ್ನ ಅಲಂಕರಿಸಿ ಲಕ್ಷ್ಮೀದೇವಿಯನ್ನ ಪೂಜಿಸಿ ಕುಟುಂಬದ ಸುಖ ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಆದರೆ ಈ ವರಮಹಾಲಕ್ಷ್ಮಿಯ ವ್ರತದ ಆರಂಭ ಯಾವಾಗ ಆಯಿತು? ಈ ವ್ರತವನ್ನ ಮೊದಲ ಬಾರಿಗೆ ಆಚರಿಸಿದವರು ಯಾರು? ಶಿವ ಪಾರ್ವತಿಯ ಸಂಭಾಷಣೆಯಿಂದ ಆರಂಭವಾದ ಈ ಮಹಾವ್ರತ ಹೇಗೆ ಇಡೀ ಭಾರತದಲ್ಲಿ ಪ್ರಸಿದ್ಧಿಯಾಯಿತು? ಕೇವಲ ಐಶ್ವರ್ಯಕ್ಕಾಗಿ ಮಾತ್ರವಲ್ಲ, ಕುಟುಂಬದ ಕ್ಷೇಮ, ಆಯುಷ್ಯು, ಆರೋಗ್ಯ ಮತ್ತು ಸೌಭಾಗ್ಯಕ್ಕಾಗಿ ಈ ವ್ರತವನ್ನ ಯಾಕೆ ಆಚರಿಸಲಾಗುತ್ತದೆ? ವರಮಹಾಲಕ್ಷ್ಮಿ ಹಬ್ಬದ ಪೌರಾಣಿಕ ಚರಿತ್ರೆ, ಅದರ ಮಹತ್ವ, ವ್ರತದ ರಹಸ್ಯ ಮತ್ತು ಅದರ ಹಿಂದಿರುವ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತದ ಅತ್ಯಂತ ಪವಿತ್ರ ಹಾಗೂ ಜನಪ್ರಿಯ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೂ ವಿಶಿಷ್ಟ ಸ್ಥಾನವಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಅನೇಕ ಭಾಗಗಳಲ್ಲಿ ಈ ಹಬ್ಬವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ. ವರ ಎಂದರೆ ವರಗಳನ್ನ ನೀಡುವವಳು. ಮಹಾಲಕ್ಷ್ಮಿ ಎಂದರೆ ಸಂಪತ್ತು, ಸೌಭಾಗ್ಯ, ಐಶ್ವರ್ಯ, ಧಾನ್ಯ, ಧೈರ್ಯ ಮತ್ತು ಮಂಗಳದ ಅಧಿಷ್ಠಾತ್ರಿ ದೇವಿ. ಆದ್ದರಿಂದ ವರಮಹಾಲಕ್ಷ್ಮಿ ಎಂದರೆ ಭಕ್ತರ ಮನೋಕಾಮನೆಗಳನ್ನು ಈಡೇರಿಸುವ ಮಹಾಲಕ್ಷ್ಮಿ. ಶ್ರಾವಣ ಮಾಸದ ಹುಣ್ಣಿಮೆಗೆ ಮುಂಚಿನ ಶುಕ್ರವಾರ ಈ ವ್ರತವನ್ನ ಆಚರಿಸುವ ಸಂಪ್ರದಾಯ ಬಹಳ ಪ್ರಸಿದ್ಧವಾಗಿದೆ. ವರಮಹಾಲಕ್ಷ್ಮಿಯ ವ್ರತದ ಮೂಲ ಕಥೆ ಭವಿಷ್ಯೋತ್ತರ ಪುರಾಣ ಸೇರಿದಂತೆ ಕೆಲವು ಪೌರಾಣಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಈ ಕಥೆಯನ್ನು ಶಿವನು ಪಾರ್ವತಿಗೆ ವಿವರಿಸಿದನೆಂದು ಹೇಳಲಾಗುತ್ತೆ. ಆ ಕಥೆಯ ಅನ್ವಯ ಒಮ್ಮೆ ಪಾರ್ವತಿ ದೇವಿ ಶಿವನನ್ನ ಕೇಳಿದಳು, ಭೂಲೋಕದಲ್ಲಿರುವ ಮಹಿಳೆಯರು ಕುಟುಂಬದ ಸುಖ, ಐಶ್ವರ್ಯ ಮತ್ತು ಪತಿಯ ದೀರ್ಘಾಯುಷ್ಯಕ್ಕಾಗಿ ಯಾವ ವ್ರತ ಮಾಡಿದರೆ ಅತ್ಯುತ್ತಮ ಫಲ ದೊರೆಯುತ್ತದೆ ಎಂದು. ಆಗ ಶಿವನು ಅತ್ಯಂತ ಶ್ರೇಷ್ಠವಾದ ವರಮಹಾಲಕ್ಷ್ಮಿ ವ್ರತದ ಮಹಿಮೆಯನ್ನ ವಿವರಿಸಿದ. ಆಗ ಹುಟ್ಟಿಕೊಂಡಿದ್ದೇ ಚಾರುಮತಿಯ ಕಥೆ. ಪುರಾಣಗಳ ಪ್ರಕಾರ ಹಿಂದೆ ಮಗಧ ದೇಶದಲ್ಲಿ ಚಾರುಮತಿ ಎಂಬ ಸದ್ಗುಣವಂತ ಸ್ತ್ರೀ ವಾಸಿಸ್ತಾ ಇದ್ಲು. ಆಕೆ ಧರ್ಮನಿಷ್ಠಳಾಗಿದ್ದಳು. ಪತಿ ಸೇವೆಯನ್ನ ದೇವರ ಸೇವೆ ಎಂದು ಭಾವಿಸಿದ್ದಳು. ಹಿರಿಯರಿಗೆ ಗೌರವ ಕೊಡುತ್ತಿದ್ದಳು. ದಾನ ಧರ್ಮ ಮಾಡುತ್ತಿದ್ದಳು. ಸದಾ ಸತ್ಯವಂತಳಾಗಿದ್ದಳು. ಒಂದು ರಾತ್ರಿ ಚಾರುಮತಿಗೆ ಕನಸಿನಲ್ಲಿ ಮಹಾಲಕ್ಷ್ಮೀ ದೇವಿ ದರ್ಶನ ನೀಡಿ ಹೀಗೆಂದಳು, ಶ್ರಾವಣ ಮಾಸದ ಶುಕ್ರವಾರ ನನ್ನ ವ್ರತವನ್ನ ಆಚರಿಸು. ಕಲಶ ಸ್ಥಾಪಿಸಿ ಭಕ್ತಿಯಿಂದ ಪೂಜೆ ಮಾಡಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ಅಷ್ಟೈಶ್ವರ್ಯ ಲಭಿಸುತ್ತದೆ ಎಂದು ಹೇಳಿದಳು. ಕನಸಿನಿಂದ ಎದ್ದ ಚಾರುಮತಿ ಈ ವಿಷಯವನ್ನ ಕುಟುಂಬದವರಿಗೆ ತಿಳಿಸಿದಳು. ಶುಭ ಶುಕ್ರವಾರದಂದು ಚಾರುಮತಿ ತನ್ನ ಮನೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಮಂಗಳ ಕಳಶವನ್ನು ಪ್ರತಿಷ್ಠಾಪಿಸಿ ಅರಿಶಿನ, ಕುಂಕುಮ, ಹೂವು, ಹಣ್ಣು, ನೈವೇದ್ಯಗಳಿಂದ ಮಹಾಲಕ್ಷ್ಮಿಯನ್ನ ಪೂಜಿಸಿದಳು. ನೆರೆಹೊರೆಯ ಮಹಿಳೆಯರು ಆಕೆಯ ಜೊತೆ ಸೇರಿ ವ್ರತವನ್ನ ಆಚರಿಸಿದರು. ಪೂಜೆ ಮುಗಿದ ಕೂಡಲೇ ಪುರಾಣದ ಪ್ರಕಾರ ದಿವ್ಯ ಅದ್ಭುತ ಸಂಭವಿಸಿತ್ತು. ಬಡವರ ಮನೆಗಳಲ್ಲಿ ಐಶ್ವರ್ಯ ಹೆಚ್ಚಾಯಿತು. ಕುಟುಂಬಗಳಲ್ಲಿ ಸಂತೋಷ ನೆಲೆಸಿತು. ಅನಾರೋಗ್ಯ ದೂರವಾಯಿತು. ಕೃಷಿಯಲ್ಲಿ ಸಮೃದ್ಧಿ ಬೆಳೆ ಬಂತು. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಯಿತು. ಈ ಘಟನೆ ಬಳಿಕ ಈ ವ್ರತ ದೇಶದಾದ್ಯಂತ ಪ್ರಸಿದ್ಧಿಯಾಯಿತು. ಮಹಾಲಕ್ಷ್ಮಿ ಕೇವಲ ಹಣದ ದೇವತೆ ಮಾತ್ರವಲ್ಲ, ಆಕೆ ಭಕ್ತರಿಗೆ ಧನ, ಧಾನ್ಯ, ಸಂತಾನ, ಆರೋಗ್ಯ, ವಿದ್ಯೆ, ಧೈರ್ಯ, ಕೀರ್ತಿ, ವಿಜಯ ಹೀಗೆ ಅನೇಕ ವರಗಳನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ವರಗಳನ್ನು ನೀಡುವ ಮಹಾಲಕ್ಷ್ಮಿ ಎಂಬ ಅರ್ಥದಲ್ಲಿ ವರಮಹಾಲಕ್ಷ್ಮಿ ಎಂಬ ಹೆಸರು ಬಂದಿದೆ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮಹಾಲಕ್ಷ್ಮಿಯನ್ನು ಅಷ್ಟಲಕ್ಷ್ಮಿ ಸ್ವರೂಪಿಣಿ ಎಂದು ಆರಾಧಿಸಲಾಗುತ್ತದೆ. ಅಷ್ಟಲಕ್ಷ್ಮಿಯ 8 ರೂಪಗಳು: ಆದಿಲಕ್ಷ್ಮಿ ಆಧ್ಯಾತ್ಮಿಕ ಶಾಂತಿ, ಧನಲಕ್ಷ್ಮಿ ಸಂಪತ್ತು, ಧಾನ್ಯಲಕ್ಷ್ಮಿ ಅನ್ನ ಮತ್ತು ಕೃಷಿ ಸಮೃದ್ಧಿ, ಗಜಲಕ್ಷ್ಮಿ ರಾಜಯೋಗ ಹಾಗೆ ಗೌರವ, ಇನ್ನು ಸಂತಾನಲಕ್ಷ್ಮಿ ಮಕ್ಕಳ ಕಲ್ಯಾಣ, ವೀರಲಕ್ಷ್ಮಿ ಧೈರ್ಯ ಮತ್ತು ಶಕ್ತಿ, ವಿಜಯಲಕ್ಷ್ಮಿ ಯಶಸ್ಸು,
ವಿದ್ಯಾಲಕ್ಷ್ಮಿ ಜ್ಞಾನ ಮತ್ತು ಶಿಕ್ಷಣ. ಈ 8 ರೂಪಗಳ ಆಶೀರ್ವಾದವನ್ನ ಪಡೆಯುವ ಸಂಕೇತವಾಗಿ ಈ ವ್ರತವನ್ನ ಆಚರಿಸಲಾಗುತ್ತದೆ. ಈ ವ್ರತವನ್ನು ವಿಶೇಷವಾಗಿ ಸುವಾಸಿನಿಯರು ಆಚರಿಸುತ್ತಾರೆ. ಅದರ ಪ್ರಮುಖ ಉದ್ದೇಶಗಳು ಪತಿಯ ದೀರ್ಘಾಯುಷ್ಯ, ಕುಟುಂಬದ ಆರೋಗ್ಯ, ಮನೆಗೆ ಐಶ್ವರ್ಯ, ಮಕ್ಕಳ ಉಜ್ವಲ ಭವಿಷ್ಯ, ಕುಟುಂಬದಲ್ಲಿ ಪ್ರೀತಿ ಮತ್ತು ಶಾಂತಿ. ಆದರೆ ಇಂದಿನ ಕಾಲದಲ್ಲಿ ಅನೇಕ ಅವಿವಾಹಿತ ಮಹಿಳೆಯರು, ಪುರುಷರು ಹಾಗೂ ಕುಟುಂಬದ ಎಲ್ಲಾ ಸದಸ್ಯರು ಭಕ್ತಿಯಿಂದ ಈ ಪೂಜೆಯಲ್ಲಿ ಭಾಗವಹಿಸುತ್ತಾರೆ. ವರಮಹಾಲಕ್ಷ್ಮಿ ಪೂಜೆಯ ಮುಖ್ಯ ಅಂಶವೇ ಕಳಶ. ಕಳಶವನ್ನು ವಿಶ್ವದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನೀರು ಜೀವಶಕ್ತಿ, ತೆಂಗಿನಕಾಯಿ ಸಮೃದ್ಧಿಯನ್ನ ಸೂಚಿಸುತ್ತೆ. ಹಾಗೆ ಮಾವಿನ ಎಲೆ ಪಂಚಭೂತಗಳ ಸಂಕೇತ. ಇನ್ನು ಅರಿಶಿಣ ಮಂಗಳ, ಕುಂಕುಮ ಶಕ್ತಿಯ ಸಂಕೇತ. ಕಲಶದ ಮೇಲಿರುವ ಲಕ್ಷ್ಮೀ ಮುಖವು ದೇವಿಯ ಸಾನ್ನಿಧ್ಯದ ಪ್ರತೀಕವಾಗಿದೆ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ 9 ಗಂಟುಗಳ ತೋರವನ್ನ ಕಟ್ಟುವ ಸಂಪ್ರದಾಯವಿದೆ. ಈ 9 ಗಂಟುಗಳು ನವಶಕ್ತಿಗಳು, ನವಗ್ರಹಗಳ ಮಂಗಳ ಹಾಗೂ ಜೀವನದ ವಿವಿಧ ಶುಭಾಶಯಗಳ ಸಂಕೇತವೆಂದು ಪರಂಪರೆ ಹೇಳುತ್ತದೆ. ಭಕ್ತಿಯಿಂದ ತೋರವನ್ನ ಧರಿಸಿದರೆ ದೇವಿಯ ಕೃಪೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಶ್ರಾವಣ ಮಾಸವನ್ನು ಶಿವ ವಿಷ್ಣು ಆರಾಧನೆಗೆ ಅತ್ಯಂತ ಪವಿತ್ರ ಕಾಲವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತದೆ, ಮಳೆ ಸಮೃದ್ಧಿಯನ್ನ ತರುತ್ತದೆ, ಕೃಷಿ ಆರಂಭವಾಗುತ್ತದೆ, ಹೊಸ ಬೆಳೆಯ ಆಶಾಭಾವನೆ ಮೂಡುತ್ತದೆ. ಈ ಸಮೃದ್ಧಿಯ ಸಂಕೇತವೇ ಲಕ್ಷ್ಮೀದೇವಿ. ಆದ್ದರಿಂದ ಈ ಕಾಲದಲ್ಲಿ ಲಕ್ಷ್ಮೀ ಪೂಜೆಗೆ ವಿಶೇಷ ಮಹತ್ವ ನೀಡಲಾಗಿದೆ. ಶಾಸ್ತ್ರದ ಪ್ರಕಾರ ಭಕ್ತಿಯಿಂದ ವರಮಹಾಲಕ್ಷ್ಮಿಯ ವ್ರತ ಆಚರಿಸಿದರೆ ಮನೆಯಲ್ಲಿ ಆರ್ಥಿಕ ಸ್ಥಿರತೆ, ಕುಟುಂಬದಲ್ಲಿ ಏಕತೆ, ಮನಃಶಾಂತಿ, ಉತ್ತಮ ಆರೋಗ್ಯ, ವ್ಯಾಪಾರದಲ್ಲಿ ಪ್ರಗತಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಸೌಭಾಗ್ಯ, ವೃದ್ಧಿ ಸಂಭವಿಸುತ್ತದೆ ಎಂದು ನಂಬಲಾಗಿದೆ. ಈ ಫಲಗಳು ಧಾರ್ಮಿಕ ನಂಬಿಕೆಗಳ ಭಾಗವಾಗಿದ್ದು ವ್ಯಕ್ತಿಯ ಭಕ್ತಿ ಮತ್ತು ಪರಂಪರೆಯ ಅನುಸಾರ ಅರ್ಥೈಸಲಾಗುತ್ತದೆ. ಕರ್ನಾಟಕದಲ್ಲಿ ಮಹಿಳೆಯರು ಮನೆಗಳನ್ನು ಅಲಂಕರಿಸಿ ಲಕ್ಷ್ಮೀ ಮುಖವನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಮಾಡುತ್ತಾರೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ವರಮಹಾಲಕ್ಷ್ಮಿ ವ್ರತಂ ಎಂದು ಪ್ರಸಿದ್ಧವಾಗಿದೆ. ತಮಿಳುನಾಡಿನಲ್ಲಿ ಕುಟುಂಬದ ಮಹಿಳೆಯರು ಒಟ್ಟಾಗಿ ಪೂಜೆ ಮಾಡಿ ಸುವಾಸಿನಿಯರಿಗೆ ಅರಿಶಿನ ಕುಂಕುಮ ನೀಡುವ ಸಂಪ್ರದಾಯವಿದೆ. ಮಹಾರಾಷ್ಟ್ರದಲ್ಲಿಯೂ ಹಲವೆಡೆ ಲಕ್ಷ್ಮಿ ಆರಾಧನೆಯ ವಿಶೇಷ ಆಚರಣೆಗಳು ಕಂಡುಬರುತ್ತವೆ. ಇಂದು ಈ ಹಬ್ಬ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ಕುಟುಂಬದ ಎಲ್ಲರನ್ನ ಒಂದೆಡೆ ಸೇರಿಸುವ ಹಬ್ಬ. ಮಹಿಳೆಯರ ಸಾಮಾಜಿಕ ಬಾಂಧವ್ಯವನ್ನ ಗಟ್ಟಿಗೊಳಿಸುವ ಸಂಪ್ರದಾಯ, ದಾನ ಮಾಡುವುದು ಮತ್ತು ಕೃತಜ್ಞತೆಯ ಮೌಲ್ಯವನ್ನ ನೆನಪಿಸುವ ಆಚರಣೆ, ಸ್ವಚ್ಛತೆ, ಶಿಸ್ತು ಮತ್ತು ಭಕ್ತಿಯ ಮಹತ್ವವನ್ನ ಸಾರುವ ಹಬ್ಬ. ವರಮಹಾಲಕ್ಷ್ಮಿಯ ವ್ರತವು ಕೇವಲ ಐಶ್ವರ್ಯಕ್ಕಾಗಿ ಮಾಡುವ ಪೂಜೆಯಲ್ಲ, ಅದು ಧರ್ಮ, ಭಕ್ತಿ, ಕುಟುಂಬದ ಏಕತೆ ಮತ್ತು ಕೃತಜ್ಞತೆಯ ಸಂಕೇತವಾಗಿದೆ. ಚಾರುಮತಿಯ ಕಥೆಯು ನಮಗೆ ಹೇಳುವ ಸಂದೇಶವೇನೆಂದರೆ, ನಿಜವಾದ ಲಕ್ಷ್ಮಿ ಕೇವಲ ಧನದಲ್ಲಿ ಇಲ್ಲ, ಉತ್ತಮ ಗುಣಗಳಲ್ಲಿ, ಪ್ರಾಮಾಣಿಕತೆಯಲ್ಲಿ, ಸೇವಾ ಭಾವದಲ್ಲಿ ಮತ್ತು ಕುಟುಂಬದ ಮೇಲಿನ ಪ್ರೀತಿಯಲ್ಲಿಯೂ ನೆಲೆಸಿದ್ದಾಳೆ. ಆದ್ದರಿಂದಲೇ ಸಾವಿರಾರು ವರ್ಷಗಳಿಂದ ಈ ವ್ರತ ಮನೆ ಮನೆಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಆಚರಿಸಲ್ಪಡುತ್ತಿದೆ. ಕಾಲ ಬದಲಾಗಿದ್ದರೂ ವರಮಹಾಲಕ್ಷ್ಮಿ ದೇವಿಯ ಮೇಲಿನ ನಂಬಿಕೆ ಮಾತ್ರ ಅಚಲವಾಗಿದೆ. ಭಕ್ತಿಯಿಂದ ಮಾಡಿದ ಪೂಜೆ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಒಗ್ಗಟ್ಟು ಮತ್ತು ಜೀವನಕ್ಕೆ ಆಶಾದಾಯಕವನ್ನ ನೀಡುತ್ತದೆ ಎಂಬ ವಿಶ್ವಾಸವೇ ಈ ಹಬ್ಬದ ನಿಜವಾದ ಶಕ್ತಿ. ಆ ತಾಯಿ ವರಮಹಾಲಕ್ಷ್ಮಿಯ ಕೃಪೆ, ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.